ಮಗಳು ನಮ್ಮ ಋತು ಬಂಗಾರ ಏನು ಮಾಡ್ತೈತಪ್ಪ? ಸುಮ್ಮನೆ ಕುಕ್ಕಂಡೈತೆ, ತೀಡಿಕೆ ಮಾಡ್ತಾ ಇಲ್ಲ. ಅಜ್ಜಿ, ಅಮ್ಮ ಟೀಕೆ ಮಾಡಿದೆ, ಒದೆ ಕೊಡುತ್ತೆ. ಬರಮ್ಮ ಬಾ, ಆ ತಿಪ್ಪಣ್ಣನ ಮಂತಕ್ಕೆ ಹೋಗಿ ಬರೋಣ. ಸ್ವಲ್ಪ ಏನೋ ಕೆಲಸ ಐತಿ, ಬಾ ಹೋಗಿ ಬರೋಣ. ಬರಲ್ಲ ಅಜ್ಜಿ, ಅಮ್ಮ ಓದತ್ತೆ. ಅಜ್ಜಿ ಜೊತೆಗೆ ಹೋಗ್ಬೇಡ ಅಂತ ಹೇಳುತ್ತೆ. ನಾನು ಬರಲ್ಲ, ಅಮ್ಮ ಒದೆ ಕೊಡುತ್ತೆ. ಏ ಬಾ, ನಿಮ್ಮ ಅಮ್ಮ ಹೇಳ್ತಾಳ ಹಂಗೇನಿ. ಬರಮ್ಮ ಒಬ್ರು ಬಾರಪ್ಪೋ, ಬಾ ಅಲ್ಲಿ ಚಾಕಿ ಕೊಡಿಸ್ತೀನಿ. ಬಾ ಅಲ್ಲಿ ಅವ್ರ ಮಂತಾಗಿ ಅಂಗಡಿ ಐತಿ ಕಣಮ್ಮ. ದೊಡ್ಡದು ಅಂಗಡಿ ಐತಿ. ಚಾಕೆ ಇಟ್ಟು ಜೂಜು ಕುಕ್ಕುರಿ ಎಲ್ಲ ಕೊಡಿಸ್ತೀನಿ ನಮ್ಮ ಅಮ್ಮನಿಗೆ. ಬಾರಮ್ಮ ಹೋಗಿ ಬರೋಣ. ಬರಪ್ಪ ಋತು, ಬಾ ಹೋಗೋಣ. ಬರಲ್ಲ ಅಜ್ಜಿ, ಬರಲ್ಲ ನಾನು. ಏ ಬಾರಮ್ಮ ಬಾ ಹೋಗೋಣ. ಬರ್ಪ ಇಟ್ಕೊಂಡು ಹೋಗ್ತೀನಿ. ಬಾ ನಡ್ಕೊಂಡೇನು ಬರ್ಬೇಡ, ಇಟ್ಕೊಂಡು ಹೋಗ್ತೀನಿ. ಬಾ ಅತ್ತೆ, ನೀನು ಸುಮ್ಮನೆ ಹೋಗಾಳು, ಹೋಗು. ಆ ಹುಡುಗಿನ ಯಾಕೆ ಕರಿತಾ ಇದೀಯಾ? ನೀನು ಕರ್ಕೊಂಡೋಗಿ ಹುಡುಗಿ ಒಳ್ಳೆ ಬುದ್ಧಿ ಕಲಿಸಲ್ಲ ನೀನು. ಅದು ಇದು ಒಂದು ಅವ್ರ ಮಂತ ಕರ್ಕೊಂಡು ಹೋಗೋದು, ಬರೀ ಇದನ್ನೇ ರೂಢಿ ಮಾಡ್ತೀಯ. ಅಲ್ಲೆಲ್ಲೆಲ್ಗ ಕರ್ಕೊಂಡು ಹೋಗೋದು. ಅವಳು ನಮ್ಮನ್ನು ಹಂಗೆ ಕೇಳ್ತಾಳೆ, ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಬಾ ಅಂತ ಹೇಳಿ. ಸುಮ್ಮನೆ ಹೋಗು. ನೀನು ಆ ಹುಡುಗಿನ ಎತ್ಕೆ ಬೇಡ. ತಾಯಿ ನಿನ್ನ ನಾನು ಹೇಳಿರ್ತೀನಿ, ನೀನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಚಿಂತೆಕ್ಕಿಲ್ಲ, ಎತ್ಕೆ ಬೇಡ. ಅಲ್ಲ ಕಣೆ, ನಾನು ನೋಡ್ತಾನೆ ಇದ್ದೀನಿ ಎದ್ದಾಗಿಂದ. ಆ ಹುಡುಗಿನ ನನ್ನ ತಕ್ಕ ಬಿಡ್ತಿಲ್ಲ, ಆ ಹುಡುಗಿ ಕರೆದ್ರು ಗೊತ್ತಿಲ್ಲ. ಹಂಗೆ ಮಾಡ್ತಾ ಇದೆಯಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಚೈತ್ರ? ನಾನೇನು ಮಾಡಿದೆ? ನೀನು ಅಡುಗೆ ಪಡಿಗೆ ಮಾಡ್ಕೊಂತೀಯ, ಎಲ್ಗನ ಕೆಲ್ಸಕ್ಕೆ ಹೋಗ್ತೀಯ, ಒಟ್ಟು ಅಂಗನವಾಡಿ ತಕಲ್ಗೂ ಹೋಗ್ತಿರ್ತೀಯ ಅಂತ ಹೇಳಿ ಆ ಹುಡುಗಿನ ನಾನು ಎತ್ಕೊಂಡ್ರೆ ನೀನು ಹೋಗ್ಬೇಡ ಅಂತ ಹೇಳ್ಕೊಡ್ತೀಯ. ಹುಡುಗರು ಇಂಥವು ಹೇಳ್ಕೊಡೋದು ಅಲ್ಲ ಕಣತೆ. ನೀನು ಅಲ್ಲೂ ಇಲ್ಲೂ ಕರ್ಕೊಂಡೋಗಿ ಫಸ್ಟ್ ಅಂತ ಬುದ್ಧಿ ಕಲಿಸಿರೋದು, ನಿನ್ನಂಥ ಬುದ್ಧಿ ಕಲಿಸಿದಿರೋದು. ಆ ಹುಡುಗಿ ಯಾರನ್ನಾಗಲಿ ಹುಡುಗರನ್ನ ತೀಡಿಕೆ ಮಾಡುತ್ತೆ, ಹುಡುಗರನ್ನ ಅಡ್ಡ ಹೆಸರು ಕರಿತೈತಿ ಅಂತ ಕರೆದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ. ಎದ್ದಾಗ ನೋಡಿದ್ರೆ ಆ ಹುಡುಗನ್ನ ಸೊಟ್ಟ ಅಂಬುತ್ತೆ, ರಾಜಣ್ಣನ ಮೊಮ್ಮಗನ್ನ. ಅವು ಆರಾಮಾಗಿ ಬಂದು ನೋಡಿ ನಿಮ್ಮ ಅತ್ತೆ ಹೆಂಗೆ ಹೇಳ್ಕೊಟ್ಟಾಳೆ ಚೈತ್ರ, ನಮ್ಮ ಹುಡುಗನ ಯಾವಾಗಲೂ ನಿಮ್ಮ ಹುಡುಗಿ ಸೊಟ್ಟ ಅಂತ ಹೇಳ್ತಾಳೆ ಅಂತ ಹೇಳಿ ಅವಳು ನನ್ನ ಮೇಲೆ ಸಿಟ್ಟಾಗ್ತಾಳೆ. ಅಲ್ಲ ಇಂಥವು ಹೇಳ್ಕೊಟ್ರೆ ಯಾರನ್ನ ಏನಂತಾರೆ ನಮ್ಮನ್ನು? ಅದಕ್ಕೆ ನೀನು ಎತ್ಕೆ ಬಿಡಮ್ಮ ತಾಯಿ. ಹೋಗ್ಬೇಡ ಕಣೆ ಋತು, ಎಲ್ಗೂ ಹೋಗ್ಬೇಡ, ಸುಮ್ಕಿರು. ಇಂಥವು ಹೇಳ್ಕೊಟ್ರೆ ಯಾರು ತಾನೇ ಸಹಿಸ್ಕೊಂತಾರೆ ಹೇಳು? ಅವಳು ಕಾಂಬ್ಲಿ ಹಂಗೆ ಅಂದ್ಲಾ, ತಾಡಿ ಇಲ್ಲಿ ಹೇಳ್ತೀನಿ. ಅಲ್ಲ ಹುಡುಗರಿಗೆ ಏನು ಗೊತ್ತಾಗ್ತಾವೆ ಅಂತವಮ್ಮ, ಅವೇನು ಹುಡುಗರ ಆಟ, ಅವಕ್ಕೇನು ಗೊತ್ತಾಗ್ತಾವೆ ಹೇಳು? ಅವಕ್ಕೇನು ಗೊತ್ತಾಗಲ್ಲ, ಸುಮ್ಮನೆ ಮಾತಾಡ್ತಾವೆ ಅಷ್ಟೇನಿ. ನೀನು ಅವಳು ಮಾತು ಕೇಳ್ಕೊಂಡು ನನಗೇನು ಮಾಡ್ತಾಳೆ ಇವಳು? ಅಲ್ಲ ನೀನು ಹೇಳ್ಕೊಟ್ಟಿರೋದಕ್ಕೆ ತಾನೇ ಹೊಮ್ತಿರೋದು ಅವಳು. ಅವಳಿಗೇನು ಗೊತ್ತಾಗುತ್ತೆ? ಆ ಹುಡುಗನ ಸೊಟ್ಟ ಅನ್ಬೇಕು, ಆ ಹುಡುಗನ ಹಂಗೆ ಕರಿಬೇಕು ಹಿಂಗೆ ಕರಿಬೇಕು ಅಂತ ಅವಳಿಗೆ ಏನು ಗೊತ್ತಾಗುತ್ತೆ ಹೇಳು? ನೀನು ಹೇಳ್ಕೊಟ್ಟಿರೋದ್ರಿಂದಲೇ ನೀ ಮಾತಿ. ಹುಡುಗರಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಅಡ್ಡ ಹೆಸರು ಕರಿಯೋದು, ಅದು ಇದು ಮಾತಾಡೋದು ಇಂಥವೆಲ್ಲ ಹೇಳ್ಕೊಡ್ಬಾರ್ದು. ಅದಕ್ಕೆ ನೀನು ಎತ್ತೆ ಬೇಡ, ಹೋಗಿ ಅಲ್ಗಳಿಗೂ ಕರ್ಕೊಂಡು ಹೋಗ್ಬೇಡ ನೀನು, ಹೋಗಿ ಸುಮ್ಮನೆ. ಇವಳೊಬ್ಳು ಆ ಹುಡುಗಿ ಎದ್ದಾಗಿಂದ ನೋಡ್ತಾ ಇದ್ದೀನಿ, ನನ್ನ ತಕ್ಕ ಗೊತ್ತಿಲ್ಲ. ಅಜ್ಜಿ ನಾನು ಬೊಲಲ್ಲ, ಅಜ್ಜಿ ನಾನು ಬೊಲಲ್ಲ, ಅಮ್ಮ ಒಯ್ತೈತಿ ಅಂತ ಹೇಳ್ತೈತಿ. ಹಿಂಗೇನೆ ಹೇಳ್ಕೊಡೋದು. ಹುಡುಗಿ ಹಂಗೆ ನನ್ನ ಯೋಟ್ ಆಸೆ ಮಾಡೋದು, ಅಜ್ಜಿ ಅಜ್ಜಿ ಅಂತ ಹೇಳಿ. ಹೋಗ್ಬೇಡ ಅಂತ ಹೇಳಿದೆಯಲ್ಲ, ಅಜ್ಜಿ ಸಾಕಿ. ನೀನು ಕರ್ಕೊಂಡು ಹೋಗ್ಬೇಡ ಅಂದ್ರೆ ಕರ್ಕೊಂಡು ಹೋಗ್ಬೇಡ ಅಷ್ಟೇನೆ. ಸುಮ್ಮನೆ ನನಗೆ ರೇಗಿಸ್ಬೇಡ ಕಣತ್ತೆ, ಸುಮ್ಮನೆ ಹೋಗು. ಅಲ್ಲಿ ಇಲ್ಲೂ ಕರ್ಕೊಂಡು ಹೋಗ್ಬೇಡ, ಅವ್ರ ಮನೆ ದೂರ ಐತೆ. ನೀನು ಅಲ್ಲಿಗೆ ಯಾಕೆ ಹೋಗ್ತಾ ಇದೆಯಾ ಏನ? ಸುಮ್ಮನೆ ಹೋಗಿ ಬರೋಗ, ಹೋಗಿ ನಿನ್ನ ಪಾಡಿಗೆ ನೀನು. ಅಲ್ಲ ಇವಳೊಬ್ಳು ಬಾರೇಮಣಿ, ಬಾ ಹೋಗೋಣ. ನಿಮ್ಮ ಅಮ್ಮನ ಮಾತು ಕೇಳಬೇಡ ಬಾಯಿಲಿ. ಅಲ್ಲ ಹುಡುಗರು ನೆತ್ಕೊಂಡು ಹೋಗ್ತೀವಿ, ನಮಗೆ ಹುಡುಗರು ನೆತ್ಕೊಂಡು ಹೋಗ್ಬೇಕು ಅಲ್ಲ ಇಲ್ಲೂ ಅಂತ ನಮ್ಗೆ ಆಸೆ ಇರಲ್ಲ. ನಮ್ಮ ಮಕ್ಕಳಂಬದು ಆಸೆಲ್ದಲ್ಲೇ ಎತ್ಕೊಂತೀವಿ. ನೋಡು ಇವಳು ಹೆಂಗೆ ಮಾತಾಡ್ತಾಳೆ. ಯಾಕೆ ಚೈತ್ರ, ಏನಾತೆ? ನೋಡಪ್ಪ, ನಿಮ್ಮ ಅಮ್ಮಗೆ ನಾನು ಹೇಳ್ತಾ ಇದ್ದೀನಿ, ಆ ಹುಡುಗಿನ ಅಲ್ಲಿ ಇಲ್ಲೂ ಕರ್ಕೊಂಡು ಹೋಗ್ಬೇಡ ಅಂತ ಹೇಳು. ಆ ಹುಡುಗರು ತಕ್ಕೆಲ್ಲ ಕರ್ಕೊಂಡೋಗಿ ಅಡ್ಡ ಹೆಸರು ಕರಿಯೋದು ಹಂಗೆ ಹಿಂಗೆ ಅಂತ ಹೇಳ್ಕೊಡುತ್ತೆ. ಯಾವ್ದಾಗ ನೋಡಿರಿ ಇವ್ರ ರಾಜಣ್ಣ ಮಾಮವನ್ನ ಸೊಟ್ಟ ಅಂತ ಐತೆ. ಅವಳು ಬಂದು ಕಮ್ಲಿ ನೋಡು ನಿಮ್ಮ ಅತ್ತೆ ಹೆಂಗೆ ಕೊಡುತ್ತೆ ನನ್ನ ಮಗುಗೆ, ನಿನ್ನ ಮಗಳು ನೋಡಿ ಹೆಂಗೆ ಕರಿತಾಳೆ, ಇಂಥ ಬುದ್ಧಿ ಯಾಕೆ ಕಲಿಸ್ತೀರಾ ನಿಮ್ಮ ಹುಡುಗಿಗೆ ಅಂತ ಹೇಳಿ ಅವಳು ನನ್ನ ಮೇಲೆ ಸಿಟ್ಟಾಗ್ತಾಳೆ. ಅದಕ್ಕೇ ನಿಮ್ಮ ಅತ್ತೆಗೆ ಹೇಳಿದ್ದೀನಿ, ನಮ್ಮ ಅಮ್ಮನೇ ಅಲ್ಲಿ ಇಲ್ಲೂ ಕರ್ಕೊಂಡು ಹೋಗ್ಬೇಡ, ನೀನು ಎತ್ಕೆಂಬ್ಲೆ ಬೇಡ ಅಂತ ಹೇಳಿದ್ದೀನಿ ನಿಮ್ಮ ಅಮ್ಮಗೆ. ಅಲ್ಲ ನೋಡಲ್ಲ ಪಾಪ, ನಮಗೆ ಆಸಿಲ್ಲಿ ನನ್ನ ಮೊಮ್ಮಗಳು ಅಂಬೋದು ಎತ್ಕೆ ಬೇಡ ಅಂತಾಳಲ್ಲ. ಯೋಟ್ರ ಮಟ್ಟಿಗೆ ಇದ್ದಾಳೆ ಇವಳು. ಏನೋ ನಾವು ಏನೋ ಮಾತಿನ ಸಂದರ್ಭ ಬಂದಾಗ ಏನೋ ಮಾತಾಡಿರ್ತೀವಿ, ಅದನ್ನೇ ಎಲ್ಲ ಕೇಳಿಸ್ಕೊಂಡು ಮಾತಾಡುತ್ತಾ ಹುಡುಗಿ. ಆ ಹುಡುಗಿನ ಹೋಗ್ಬೇಡ ಅಂತ ಹೇಳಿ ಎದ್ದಾಗಿಂದ ಕರಿತಾ ಇದ್ದೀನಿ, ಬಾರಮ್ಮ ಬಾರಮ್ಮ ಋತು ಎತ್ಕೊಂಡು ಹೋಗ್ತೀನಿ ಅಂತ. ಅಜ್ಜಿ ನಾನು ಬೋಲಲ್ಲ, ಅಜ್ಜಿ ನಾನು ಬರೋಲ್ಲ ಅಂಬುತ್ತೆ. ಹುಡುಗ್ರನ ಮೇಲೆ ತೀಟಿಕೆ ಮಾಡಬೇಕು. ಹುಡುಗರು ತೀಟಿಕೆ ಮಾಡೋದು, ಅಲ್ಲೂ ಇಲ್ಲೂ ಜೋರ ಮಾತಾಡೋದು, ಅದಿದ್ದರೆ ಮತ್ತೆ ಸುರ್ಕಾಗಿರೋದು ಹುಡುಗರು. ಸುಮ್ಮನೆ ಕುಕ್ಕಂಡ್ರೆ ನೋಡಿ, ಸುಮ್ಮನೆ ಕುಕ್ಕಣೈತಿ ಎದ್ದಾಗಿಂದ ನಾವು ಹುಡುಗಿ. ಎಂಥ ಸನಕ್ಕೆ ಹಂಗೆ ಆಡೋದು, ಹಂಗೆ ಎಂಥ ಸನಕ್ಕೆ ಅಜ್ಜಿ ಅಂತ ಬರೋದು, ಅಲ್ಲಿ ಇಲ್ಲಿ ಹೋಗೋಣ ಬಾರಜ್ಜಿ ಎಂಬೋದು. ಬಂದೇ ಇಲ್ಲ ಎದ್ದಾಗಿಂದ ಕರೆದ್ರು, ನಾನು ನೋಡ್ತಾ ಇದ್ದೀನಿ ಎದ್ದಾಗಿಂದನೂ. ಇವಳು ನೋಡಿ ಹೆಂಗೆ ಮಾಡ್ತಾಳೆ ನನ್ನ ಮೇಲೆ. ನೋಡು ಆ ಕಮಲಮ್ಮ ಬೈತಂತೆ, ಇವಾಗ ಎಂಥ ಬುದ್ಧಿ ಕಲಿಸಿದ್ರ ಅಂತ ಹೇಳಿ.
ಅಂತ ಬುದ್ಧಿನ ಈಗ ನಮ್ಮ ಅಮ್ಮನೇ ಹಂಗಂಬತ್ಕೆ ತಾನೇ ಅವ್ರು ಅಂದಿದ್ದು. ನಾವು ಒಳ್ಳೆ ಮಾತಿಂದ ಮಾತಾಡ್ಸಿದ್ರೆ ಅವ್ರು ಯಾಕೆ ಹಂಗಂಬರ್ ಹೇಳು? ಸುಮ್ಮನೆ ನೀನು ಅಂಥವೆಲ್ಲ ಹೇಳ್ಕೊಡ್ಬೇಡ. ಹೋಗು, ಅದು ಎಲ್ಲಿಗೆ ಹೋಗ್ಬೇಕು ಹೋಗಿ ಬರೋಗ ಹೋಗು. ಅಲ್ಲಿ ಇವ್ರ ಮಂತಕ್ಕೆ ತಿಪ್ಪಣ್ಣವ್ರ ಮಂತಕ್ಕೆ ಅಲ್ಲಿ ದೂರ, ಅದೇ ಅಲ್ಲಿ ದೂರ ಐತಲ್ಲ, ಮ್ಯಾಲ ಇದಾವಲ್ಲ ಮನೆಗಳು, ಆಗ ಅಲ್ಲಿ ಹೋಗ್ತಾ ಐತಿ. ಹೋಗಮ್ಮ, ಆಡು ದೂರ ಏನು ಕರ್ಕೊಂಡು ಹೋಗ್ಬೇಡ. ಅವಳೇನೋ ಇಲ್ಲ ಹತ್ರದಾಗಿದ್ರೆ ಕರ್ಕೊಂಡು ಹೋಗ್ಬೋದಾಯಿತು. ಹೋಗಿ ಆಡು ದೂರ ಏನು ಕರ್ಕೊಂಡು ಹೋಗ್ತೀಯ? ಅಲ್ಲ ಬಿಡು, ಏನು ಕರ್ಕೊಂಡು ಹೋಗಲ್ಲ. ಅಲ್ಲ ಹೋಗ್ಬೇಡ ಅಂತ ಹೇಳೇಳೆ ರಜ್ಜಿತಕ್ಕೆ, ಅಲ್ಲ ಎಕ್ಕೆ ಬೇಡ ಅಂತ ಹೇಳ್ತಾಳಲ್ಲ. ನಮಗೇನು ಆಸಿಲ್ವಿ ನೋಡಿ ಹೆಂಗೆ ಹೇಳ್ಕೊಡ್ತಾಳೆ. ನಾವೇನೇನು ಮನೆಗಳಾರ ಅಲ್ಲ ಅಮ್ಮಂಗೆ ಏನು ಮಾತಾಡ್ತಾವ ಸಣ್ಣ ಮಕ್ಳು ಅಂದಮೇಲೆ ಎಲ್ಲರೂ ಹಂಗೆ. ನಮ್ಮ ಹುಡುಗರು ಮಾತಾಡೋ, ಸಣ್ಣ ಹುಡುಗರು ಇದ್ದಾಗ ಯಾರು ನಾನು ಅಡ್ಡ ಹೆಸ್ರು ಕರೆಯೋದು ಅವೆಲ್ಲ ಮಾಡವು. ಹುಡುಗ್ರ ಅಂದಮೇಲೆ ಇಂಥವೇ ಮತ್ತೆ ಇಟ್ಕೆಗಳು ಇದ್ದಾವು. ಸುಮ್ಕಿರತ್ತೆ. ಸರಿಯಾಗಿ ಬುದ್ಧಿ ಕಲಿಸಿದೆಯಲ್ಲ ಮಕ್ಕಳಿಗೆ. ಅಲೇನೆ ಕಲಿಸಿ ಎಲ್ಲರ ತಗೋನು ಚೆನ್ನಾಕೆ ಒಳ್ಳೆ ಹೆಸ್ರು ಪಡ್ಕೊಂಡಿದೆಯಲ್ಲ ಬಿಡು. ನೀನು ನಮ್ಮೂರು ಸುಮ್ಮನೆ ನಾನು ಕಾಳ್ತನ ಮಾಡೋದು ಹೇಳ್ಕೊಟ್ಟೆ, ಇನ್ನೇ ಕಾಳ್ತನ ಮಾಡೋದನ್ನೆಲ್ಲ ಹೇಳ್ಕೊಟ್ಟೆ ಇನ್ನೇ ಅಂತೀಯಲ್ಲ. ನಾನೇನು ಹೇಳ್ಕೊಟ್ಟಿಲ್ಲ. ಆ ಹುಡುಗ್ರ ಆಟ ಏನು ಅವಾಗ ಮಾಡ್ತಿದ್ವು, ನಾವು ಸುಮ್ಮನೆ ಇರ್ತಿದ್ವು ಅತ್ತ. ಅದಕ್ಕೇನೆ ನಾವೇ ಯಾಕೆ ಹೇಳ್ಕೊಡೋಣ ಹೇಳು? ನಾವೇ ಯಾಕೆ ಹೇಳ್ಕೊಡೋಣ ಅವನಿಗೆ ಕಾಳ್ತನ ಮಾಡೋದ? ಅದನ್ನೊಂದು ಒಳ್ಳೆ ಸೆನಕಂಬ್ತಾಳೆ ಇವತ್ತೇ. ಅವನಿಗೆ ಕಾಳ್ತನ ಮಾಡೋದು ಹೇಳ್ಕೊಟ್ಟೈತೆ, ಕಾಳ್ತನ ಮಾಡೋದು ಹೇಳ್ಕೊಟ್ಟೈತೆ ಅಂತ. ಮತ್ತೆ ಅವಾಗ ಹುಡುಗರು ಅಂತ ಸುಮ್ಮನೆ ಇಟ್ಕೇನೆ. ಇವತ್ತು ದೊಡ್ಡದಾಗ ಮಾಡ್ತಿರೋದು, ಅವತ್ತು ಸಣ್ಣದಾಗ ಮಾಡಿದ್ದ, ಇವತ್ತು ದೊಡ್ಡದಾಗ ಮಾಡ್ತಾ ಇದ್ದಾನೆ. ಹುಡುಗರು ಅಂತ ಬಿಟ್ಟರೆ ಹಿಂಗೆ ಆಗೋದು. ಸುಮ್ಮನೆ ಹೋಗಮ್ಮ ನಿನ್ನ ಕೈ ಮುಗಿತೀನಿ, ಹೋಗಿ ಕರ್ಕೊಂಡು ಹೋಗ್ಬೇಡ ಹೋಗು. ಅಲ್ಲ ಪಿಳ್ಳಂಗಿ ಅಂತ ಸೆನಕ್ಕೆ ಬರೋದು ನಂತಕ್ಕೆ ಟಾಸೆ ಮಾಡೋದು. ನನ್ನೇ ಹಚ್ಕೊಂಡಿತ್ತು, ಬೋಲ್ ಹಚ್ಕೊಂಡಿತ್ತು ನಮ್ಮ ಅಮ್ಮಣ್ಣಿ ಅಂಥದ್ರಾಗೆ ಅಜ್ಜಿ ಅಜ್ಜಿ ಅಂತ ಯಾವಾಗಲೂ ಬತ್ತಿದ್ದು ಹುಡುಗಿನ ಹೋಗ್ಬೇಡ ಅಂತ ಹೇಳ್ಕೊಟ್ಟೇವಳಿ ನೋಡಿ. ಅಂತಾಳಿರ್ಬೋದು ನಿನ್ನ ಹೆಂಡ್ತಿ. ತಡಿ ಬರ್ತೀನಿ ನಾನು, ಅಲ್ಲಿ ಯಾರ ಮಂತಕ್ಕೆ ಹೋಗಿ ಬರ್ಬೇಕಾಯ್ತು ಅಂತ ಇಸ್ಕೊಂಬರ್ಬೇಕು. ಬರ್ತೀನಿ ತಡೀಲಿ ಪಾಪ, ಹೇಳ್ತೀನಿ ನೋಡಿ ನಿನ್ನ ಹೆಂಡ್ತಿಗೆ ಸರಿಯಾಗಿ ಹೇಳು. ಇಂಥ ವ್ಯಾತಕ್ಕೆ ಮಾಡ್ತಾಳೆ ಮನೆಯಾಗಿದ್ಮೇಲೆ. ಹೋಗಿ ಬರೋಗಮ್ಮ ಫಸ್ಟು. ಇವಾಗ ಎಲ್ಲಿಗೆ ಹೋಗ್ಬೇಕಲ್ಲಿ ಹೋಗಿ ಬರೋಗ ಹೋಗು. ನಮ್ಮನೇನು ಹೊರಗಳನ್ನಾರು ಅಂದ್ಕೊಬಿಟ್ಟವಳಿ. ಈ ಮನೆಯಾಗ್ಲಾರ ಅಲ್ಲ ಅಂದ್ಕೊಬಿಟ್ಟವಳಿ ನೋಡು. ಯಾತನ ಹೇಳಿರಿ ನಿಮ್ಮ ಅಮ್ಮ ಹೆಂಗೇನೆ ಸೌರ ಮಾತಾಡುತ್ತಿ. ಆ ಹುಡುಗಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಅಂತವೆಲ್ಲ ಹೇಳ್ಕೊಡ್ಬೇಡ ಅಂತೇಳಿ. ಮತ್ತೆ ಅವಳ ಅಮೃತ ಇಲ್ಲದ್ದು ಹೇಳ್ಕೊಡುತ್ತೆ ಕಣಪ್ಪ. ಹಂಗನ್ನು ಹಿಂಗನ್ನು ಅಂತ ಹೇಳಿ ಅದಕ್ಕೆ ನಾನು ಹೋಗ್ಬೇಡ ಕಣಮ್ಮ ಅಂತ ಹೇಳಿದ್ನಿ. ಸುಮ್ಕಿರತ್ಲಾಗ ಹೋಗ್ಲಿ ಆ ಹುಡುಗಿ ಮುಂದೆ. ಏನಮ್ಮ ಋತು, ಯಾಕೆ ಸುಮ್ಮನೆ ಕುಕ್ಕೊಂಡಿದೀಯಾ? ಅಪ್ಪ ಅಮ್ಮ ಯಾವಾಗಲೂ ಅಜ್ಜಿ ಮೇಲೆ ಜಗ್ಗ ಮಾಡುತ್ತೆ. ಯಾವಾಗಲೂ ಬಲಿ ಜಗ್ಗ 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 ಮಾಡುತ್ತೆ ಅಜ್ಜಿ ಮೇಲೆ. ಇವಳು ನೋಡಿ ಹೆಂಗೆ ಹೇಳ್ತಾಳೆ, ಅಜ್ಜಿ ಮೇಲೆ ಜಗಳ ಮಾಡುತ್ತಂತೆ ಯಾವಾಗ್ಲೂ. ಮತ್ತೆ ನಿಮ್ಮ ಅಜ್ಜಿ ಅಂತವೆಲ್ಲ ಹೇಳ್ಕೊಟ್ರೆ ಯಾರು ಸಹಿಸ್ಕೊಂತಾರೆ ಹೇಳು? ಅದು ಹೇಳ್ಕೊಡೋದು ಅದೆಲ್ಲ ಮಾಡುತ್ತೆ ನೋಡ. ಕಮಲೇನು ಬಂದಿದ್ಲ, ಅದಕ್ಕೆ ಅವಳ್ತಾಗೆ ಸಿಟ್ಟಾದೆ. ನೋಡೋಣ ಮತ್ತೆ ಇಲ್ಲದ್ದು ಹೇಳ್ಕೊಡುತ್ತೆ ಅಂತ ಅದಕ್ಕೆ ಹೇಳ್ತಾಳೆ ನಮ್ಮ ಅಜ್ಜಿ ಮೇಲೆ ಜಗಳ ಮಾಡುತ್ತೆ ಅಂತ ಹೇಳಿ. ಕಣಪ್ಪ, ಯಾವಾಗಲೂ ಅಮ್ಮಯ್ಯ ಅಜ್ಜಿ ಮೇಲೆ ಜಗ್ಗ ಜಗ್ಗ. ಏನನ್ನ ತಕ ಸುಮ್ಮನೆ ಜಗ್ಗ 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 ಮಾಡ್ತಾ ಇರುತ್ತೆ. ಜಗಳ ಮಾಡ್ತಾರ? ಸುಮ್ಕಿರು, ನಿನ್ನ ಪಾಡಿಗೆ ನೀನು ಆಟ ಆಡಬೇಕು. ಅಡ್ಡ ಹೆಸ್ರು ಕರೆಯೋದು, ಅವ್ರು ಇವ್ರನ್ನ ಹಂಗೊಂಬೋದು ಅವೆಲ್ಲ ಮಾಡಬಾರ್ದಮ್ಮೋ. ಜಾಣೆ ಆಗಬೇಕು. ಹಂಗೆ ಅಜ್ಜಿ ಹೇಳ್ಕೊಟ್ರು ಅನ್ಬಾರ್ದು. ಹಂಗೆ ಅವ್ರು ಇವ್ರನ್ನ ಹಂಗನ್ನು ಹಿಂಗನ್ನು ಅಂತ ನಿಮ್ಮ ಅಜ್ಜಿ ಹೇಳ್ಕೊಟ್ರು ಅನ್ಬಾರ್ದು. ಹಂಗೆ ಇಲ್ಲ ಕಣಪ್ಪ, ನಾನು ಅಂಬಲ್ಲ ಕಣಪ್ಪ. ಅಮ್ಮ ವಾದಿತದ ನನ್ನ ಹಂಗಂತೆ ಹಿಂಗಂತೆ ಅಂತ. ಅವನು ಅಡ್ಡಸ್ರು ಕರೀತಾನೆ ಕಣಪ್ಪ ನನ್ನ. ನಿನ್ನೇನಂತ ಕರೀತಾನಮ್ಮ ಅವನು? ನನ್ನ ನೋಲಪ್ಪ ಮಿಂಕಿ ಅಂತಾನೆ, ಮಿಂಕಿ 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 ಅಂತಾನೆ. ಸುಮ್ಕಿರು, ನೀನಾಕೆ ಕರಿತೀಯ? ನೀನು ಕರೆಯೋದಕ್ಕೆ ಮತ್ತು ಅವನು ಮಿಣಿಕಿ ಅಂತಾನೆ. ಅದಕ್ಕೆ ಮತ್ತು ನೀನೇನಾಗ ಕರೆದ್ರೆ ಅವರು ಕರೀತಾರೆ. ಕರಿಬಾರ್ದಂಗೆ ಅಜ್ಜಿ ಹೇಳ್ಕೊಟ್ಟಂಗೆ ಹೇಳ್ಬಾರ್ದು. ಅಣ್ಣ ಬರೋಣ ಮಾಡ್ತೇಣ ಅನ್ಬೇಕು. ಅಣ್ಣ ಅಕ್ಕ ಅಂತ ಮಾತಾಡಿಸ್ಬೇಕಂಗೆ. ಏನಮ್ಮ ಋತು ಜಾಣಿ ಹೇಳು. ಮಾತಾಡ್ತಾಳೆ ನಮ್ಮ ಅಕ್ಕ ಅನ್ಬೇಕು, ಯಾರನ್ನಾತು. ಹಂಗೆಲ್ಲ ಮಾತಾಡಬಾರ್ದು. ಸರಿ ಆಯ್ತು ಕಣಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಇಲ್ಲದ್ದು ಹೇಳ್ಕೊಡುತ್ತಿ. ಅದಕ್ಕೆ ನಾನು ಯಾದ್ದಾಗಿಂದನ ಹೋಗ್ಬೇಡ ಅಂತ ಹೇಳೀನಿ. ಅದಕ್ಕೆ ಹೋಗಿಲ್ಲ. ಅದಕ್ಕೆ ನಮಗೆ ಮರ್ಯಾದೆ ಇರಲ್ಲ. ಮತ್ತು ಹುಡುಗರಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಎಂದಾಗ ಹುಡುಗನ್ನ ಇವಳು ಹಂಗೆ ಅಂತಾಳೆ, ಅವ್ರ ಅಮ್ಮಗೆ ಬಂದು ಸಿಟ್ಟಾಗ್ತಾಳೆ. ಯಾರೇ ಆಗಲಿ ಸಹಿಸ್ಕೊಂಬಲ್ಲ ಅವ್ರ ಮಕ್ಕಳನ್ನ ಅಂದರೆ. ಯಾರೇ ಆಗಲಿ ನಾವಾದರೂ ಸಹಿಸ್ಕೊಂಬಲ್ಲ. ಈಗ ನನ್ನ ಮಗಳನ್ನ ಯಾರನ್ನೇ ಆತನಂದರೆ ನಮಗೂ ಸಿಟ್ಟು ಬರುತ್ತೆ. ಅದಕ್ಕೆ ನಾನು ಹೋಗ್ಬೇಡ ಕಣಮ್ಮ ನಿಮ್ಮ ಅಜ್ಜಿ ತಕ್ಕೆ ಅಂತೇಳಿ ಹೇಳೀನಿ. ನಮ್ಮ ಅತ್ತೆ ಹೇಳಿರಿ ಸಿಟ್ಟು ಬರುತ್ತೆ. ನಮ್ಮ ಕಳಿಸಲ್ಲ ಹಿಂಗೆ ಅಂತ ಮಾತಾಡುತ್ತೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.